ಪ್ರಿಯಾ ಟಿವಿ ನ್ಯೂಸ್ಗೆ ಸ್ವಾಗತ. ಮುಳಬಾಗಿಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 4 ಜನ ವಿದ್ಯಾರ್ಥಿನಿಯರು ಮುರುಡೇಶ್ವರದ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿರುತ್ತಾರೆ. ಆದ್ದರಿಂದ ಅವರ ಕುಟುಂಬಕ್ಕೆ ತಲಾ 50 ಲಕ್ಷ ಮತ್ತು 2 ಎಕರೆ ಜಮೀನು ಮಂಜೂರು ಮತ್ತು ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಎಸ್ಎಫ್ಐನ ರಾಜ್ಯಾಧ್ಯಕ್ಷ ಅಂಬ್ಲಿಕಲ್ ಶಿವಪ್ಪ ಜಿಲ್ಲಾಧಿಕಾರಿಗೆ ಬೇಡಿಕೆ ಇಟ್ಟಿರುತ್ತಾರೆ. ಪ್ಲೀಸ್ ಅವ್ರ ಮೆಮೊರಿಯಾಗಿ ಮುಂದೆ ಅವ್ರು ನೆನೆಸ್ಕೊಂಡು ಮಾಡಬೇಕಾದ್ರೆ ಆಡಳಿತ ಮಾಡಬೇಕು ಅಂತ ಹೇಳಿ ಇವಾಗ ಸರ್ಕಾರದ ನಿಯಮಗಳಿದ್ದಾವೆ. ಸರ್ಕಾರಿ ಆದೇಶ ಪರಿಹಾರವನ್ನು ಮತ್ತೆ ಆಗಿರುವಂಥ ಘಟನೆ ಬಗ್ಗೆ ಯಾರು ಪ್ರತಿಕ್ರಿಯಿಸ್ತಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೆ ತನಿಖೆ ಆಗಬೇಕು. ತನಿಖೆ ವರದಿ ಆಧರಿಸಿ ನಂತರ ಶಿಕ್ಷೆ ಮತ್ತು ಶಶಿಕಲಾ ಅನ್ನೋದು ಈಗಾಗಲೇ ಮುಳಬಾಗಿಲಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಮೊಬೈಲ್ ಬಿಲ್ಡಿಂಗ್ ಆಗಿತ್ತು. ಮೊರಾರ್ಜಿ ದೇಸಾಯಿ ಒಂದು ಖಾಸಗಿ ಬಿಲ್ಡಿಂಗ್ ನಡೆಸುವಾಗ ಜೋಸ್ನಾ ಅಂತ ಒಬ್ಬ ವಿದ್ಯಾರ್ಥಿ ಒಂದು ರಾಜಕಾಲುವೆ ಬಾತ್ರೂಮ್ ಮೇಲೆ ಕಟ್ಟಿ ಟಾಯ್ಲೆಟ್ಗೆ ಹೋಗೋ ಸತ್ತೋದ್ರು. ಅವತ್ತು ಕೂಡ ಇದೇ ಶಶಿಕಲಾ ಇದ್ದಿದ್ದು. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಅಮಾನತ್ ಮಾಡ್ತಾರೆ ಮತ್ತು ಅವ್ರಿಗೇನು ಕ್ರಮ ತಗೊಳ್ತಾರೆ. ಅದಕ್ಕೆ ತನಿಖೆಯಾಗಿ ಪರ್ಮನೆಂಟ್ ಆಗಿ ಅವ್ರನ್ನ ಶಿಕ್ಷೆ ಅದಕ್ಕೆ ಒಂದು ದಯವಿಟ್ಟು ಮಾಡಬೇಕು. ಅವ್ರು ತುಂಬ ಮೊರಾರ್ಜಿ ದೇಸಾಯಿ ಆ ಶಶಿಕಲಾ ಅನ್ನೋರು ಇಡೀ ಜಿಲ್ಲೆಗೆ ಗೊತ್ತು, ಸಮಾಜಕ್ಕೆ ಎಲ್ಲ ಅಧಿಕಾರಿಗಳು ಗೊತ್ತಿದೆ ಅವ್ರ ನಿರ್ಲಕ್ಷ್ಯತೆ, ಅವ್ರು ಮಾತಾಡೋ ಶೈಲಿ. ದಯವಿಟ್ಟು ಯಾಕಂದ್ರೆ ಇವತ್ತು 4 ಜನ ಹೆಣ್ಣುಮಕ್ಳು ಇವತ್ತು ಸಾವಿನ ಕಾರಣ ನೇರವಾಗಿ ಅವರೇ. ಅವ್ರಿಗೆ ಶಿಕ್ಷೆ ಆದರೆ ಇನ್ನು ಮುಂದಿನ ದಿನಗಳಾದರೂ ಕೂಡ ವಸತಿ ಶಾಲೆಗಳಲ್ಲಿ ಒಂದು ಒಳ್ಳೆ ಹೆಣ್ಣುಮಕ್ಳಿಗೆ ರಕ್ಷಣೆ ಸಿಗೋದಂಗೆ ದಯವಿಟ್ಟು ನಿಮ್ಮ ಜಿಲ್ಲಾ ನೋಡ್ಕೋಬೇಕಂತ ಮನವಿ ಮಾಡ್ತಾ ಇದೆ ಸರ್. ಹೌದು, ನಿನ್ನೆ ಎಲ್ಲ ಪ್ರೊಟೆಕ್ಟ್ ಮಾಡಿ ಸ್ವಲ್ಪ ಒಂದು ಮನವಿಯನ್ನು ಒಂದು ಡಿಮ್ಯಾಂಡಲ್ಲಿ ನಮ್ಮದೇನಂದರೆ ಸರ್ಕಾರದಿಂದ ಈಗ ಏನು ಬಂದಿದೆಯೋ ಬರಲಿ, ಹೋಗಿರೋ ಮಕ್ಕಳೇನಿಗೂ ಬರೋಲ್ಲ. ಕನಿಷ್ಠ ಪಕ್ಷ ಆ ತಂದೆ ತಾಯಿಗೆ ಒಂದು ನೆರವಾಗಲಿ ಅನ್ನೋದೇ ನಮ್ಮ ಒಂದು ಡಿಮ್ಯಾಂಡ್. ದಯವಿಟ್ಟು ತಾವು ಅದನ್ನು ದೊಡ್ಡ ಮನಸ್ಸು ಮಾಡಿ ಆ ಸರ್ಕಾರಕ್ಕೂ ನಮ್ಮ ಒಂದು ಅಹವಾಲವನ್ನು ತಲುಪಬೇಕನ್ನೋದೇ ನಮ್ಮ. ನೀವೇನು ಮನವಿ ಕೊಟ್ಟಿದ್ದೀರೋ ಸರ್ಕಾರಕ್ಕೆ ನಡೆಸ್ತಾರೆ. ರೆಡಿ ಆಗಿದೆ, ಕೊಡಿ.